ಹಾಗೆಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. 3 ಡೇಸ್ ಆಯ್ತು ಇವತ್ತಿಗೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದೆ. ಓಕೆನಾ? ಸೊ ಬನ್ನಿ ಈಗ ಶುರು ಮಾಡೋಣ. ಏನು ಕತೆ ಅಂತ ಹೇಳ್ಬಿಟ್ಟು ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ನಾನಿವತ್ತು ಹೇಳಕ್ಕೆ ಹೊರಟಿರೋದು ಒಂದು ಟ್ರಾವೆಲ್ ಬಗ್ಗೆ. ಶ್ರೀ ರಂಗನಾಥ ಟ್ರಾವೆಲ್ ಹಾಲಿಡೇ ಟೂರಿಸಮ್ ಅಂತ ಹೇಳ್ಬಿಟ್ಟು ತುಮಕೂರು ಅವರು ಮಾಡ್ತಾ ಇದ್ದಾರೆ ಇದನ್ನು. ಸೊ ಅವ್ರ ಹೆಸರು ಬಂದ್ಬಿಟ್ಟು ಚೇತನ್ ಅಂತ ಹೇಳ್ಬಿಟ್ಟು. ಇದು ಕೇರಳ ಟ್ರಿಪ್ ಆಗಿರುತ್ತೆ, 6 ದಿನಗಳಿರುತ್ತೆ. ಡೇಟ್ ಬಂದ್ಬಿಟ್ಟು ಇದೇ ತಿಂಗಳು ಅಂದರೆ ಜುಲೈ ತಿಂಗಳು 26, 2026ನೇ ಇಸ್ವಿ ಭಾನುವಾರ ಸಂಜೆ ಹೊರಡಲಾಗಿದೆ ಈ ಟ್ರಿಪ್ಪಿಗೆ. ಯಾರಾದರೂ ಬರೋರಿದ್ರೆ ಈ ಟ್ರಿಪ್ಪಿಗೆ ಖಂಡಿತ ನನಗೆ ಮೆಸೇಜ್ ಮಾಡಿ ಅಥವಾ ನಂಬರ್ನ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಖಂಡಿತ ನೀವು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಕೂಡ ಈ ಟ್ರಿಪ್ಗೆ ಬರ್ತಾ ಇದ್ದೀನಿ. ಮೊದಲನೇದಾಗಿ ನಿಮಗೆ ಬಸ್ನ ತೋರಿಸ್ತಾ ಇದ್ದೀನಿ, ಯಾವುದು ನಾವು ಟ್ರಿಪ್ ಹೋಗೋದು ಬಸ್ಸಿಗೆ ಅಂತ ಹೇಳ್ಬಿಟ್ಟು. ಈ ಬಸ್ಸಲ್ಲಿ ಯಾವ ಥರ ಸ್ಪೆಷಲಿಟಿ ಇದೆ, ಯಾವ ಥರ ಇದೆ, ಸೀಟ್ಸ್ಗಳಿದ್ದಾವೆ, ಯಾವ ಥರ ನಾನ್ ಎ ಸಿನೋ ಅಥವಾ ಎ ಸಿನೇ ಇಲ್ವೋ, ಯಾವ ಥರ ಏನು ಅಂತ ಹೇಳ್ಬಿಟ್ಟು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಮೊದಲನೇದಾಗಿ ಬಸ್ನ ನೋಡ್ಕೊಬಿಡಿ. ಇದು ಹೊಸ ಬಸ್, ಇನ್ನು ಯಾರು ಇನ್ನೂ ಟೂರ್ ಹೋಗೇ ಇಲ್ಲ ಈ ಬಸ್ಸಲ್ಲಿ. ಸೊ ಈ ಬಸ್ ಬಂದ್ಬಿಟ್ಟು ಫ್ರೀಡಮಾಗೆ ನಾವು ಸೀಟಲ್ಲಿ ಕೂತ್ಕೋಬೋದು, ಮತ್ತು ಹಿಂದೆ ಕೂಡ ನಾವು ಆರಾಮಾಗಿ ಕೂತ್ಕೋಬೋದು. ಓಕೆನಾ? ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಇನ್ನೊಂದು ಏನಿದೆ ಅಂತಂದರೆ ಚಾರ್ಜಿಂಗ್ ಹಾಕ್ಕೊಳ್ಳೋಕ್ಕೆ ನಮಗೆ 2 ಕಡೆ ಅವಕಾಶ ಇದೆ. ನಮಗೆ ಪಕ್ಕದಲ್ಲಿ ಕೂತಿರ್ತೀವಲ್ಲ ಅಲ್ಲಿ ಕೂಡ ಐಫೋನ್ಗೂ ಹಾಕೋಬೋದು ಚಾರ್ಜಿಂಗು, ನಾರ್ಮಲ್ ಫೋನ್ಗೂ ಕೂಡ ಚಾರ್ಜಿಂಗ್ ಹಾಕೋಬೋದು. ಇದು 2 ಸೀಟು, ಆ ಕಡೆ 2 ಸೀಟು, ಈ ಕಡೆ 2 ಸೀಟ್ ಆಗಿರುತ್ತೆ. ಸೊ ನೋಡಿ, ಆ ಥರ ನಾವು ಆರಾಮಾಗಿ ಕೈನ ಇಟ್ಕೊಂಡು ಕಂಫರ್ಟಬಲಾಗಿ ಮಲ್ಕೋಬೋದು. ಏಕೆಂದರೆ 6 ಡೇಸ್ ಆಗಿರೋದ್ರಿಂದ ಸೊ ಈ ರೀತಿ ನಮಗೆ ಕಂಫರ್ಟಬಲ್ ಇದ್ರೇ ಸರಿ ಹೋಗುತ್ತೆ. ಇದರಲ್ಲಿ ನಾವು 6 ಡೇಸಲ್ಲಿ 4 ಡೇಸ್ ರೂಮ್ ಕೊಡ್ತಾರೆ ನೈಟು. ಸೊ ಮತ್ತು ಇನ್ನಿದ್ದಿದ್ದೀನೆಲ್ಲ ನಾವು ಬಸ್ಸಲ್ಲೇ ಓಡಾಡಬೇಕಾಗುತ್ತೆ. ಪಕ್ಕದಲ್ಲಿ ಬಂದು ಕೂತ್ಕೊಂಡಾಗ ಇನ್ನೊಂದು ಸೀಟಲ್ಲಿ ಗಾಳಿ ಕೂಡ ಚೆನ್ನಾಗಿ ಬರುತ್ತೆ. ಸೊ ಬ್ಯೂಟಿಫುಲ್ಲಾಗಿದೆ ಬಸ್ ಅಂತೂ, ತುಂಬ ಇಷ್ಟ ಆಯಿತು ನನಗೆ. ಸೊ ಆರಾಮಿಗೆ ಡೋರ್ನ ಓಪನ್ ಮಾಡ್ಕೋಬೋದು, ಅಥವಾ ನಮಗೆ ಡೋರ್ ಬೇಡ ಅಂತಂದರೆ ಸ್ಕ್ರೀನ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವು ಹೇಳ್ಕೊಬೋದು. ಫ್ಯಾನ್ ಕೂಡ ಇದೆ. ಓಕೆನಾ? ಎಲ್ಲ ಸೀಟ್ಗೂ ಒಂದೊಂದು ಫ್ಯಾನ್ ಇದೆ ಈ ಬಸ್ಸಿಗೆ. ತುಂಬ ಚೆನ್ನಾಗಿದೆ. ಮೇಲೆ ನೋಡೋದಾದರೆ ಎ ಸಿ ಇದೆ. ಓಕೆನಾ? ಇದು 2+2 ಎ ಸಿ ಆಗಿರುತ್ತೆ, ಯಾವುದೇ ಟೆನ್ಷನ್ಸ್ ಇಲ್ಲ. ನಮಗೇನಾದ್ರು ಸೆಕೆ ಆಯಿತು ಅಂತಂದರೆ ಎ ಸಿನ ಆನ್ ಮಾಡಿಸ್ಕೋಬೋದು, ಆನ್ ಮಾಡ್ತಾರೆ ಅವರು ಕೂಡ. ಅದಾದಮೇಲೆ ಇಲ್ಲಿ ಮುಂದೆ ಫ್ರಂಟಲ್ಲಿ ನೋಡೋದಾದರೆ ಟಿ ವಿ ಇದೆ. ಇದು ದೊಡ್ಡದೇ ಟಿ ವಿ ಇದೆ ಆ್ಯಕ್ಚುಲಿ. ಸೊ ಸೈಡಲ್ಲಿ ಚಾರ್ಜಿಂಗ್ ಪಿನ್ಗಳು ಹಾಕ್ಕೊಳ್ಳೋಕೆ ಕೂಡ ಕೊಟ್ಟಿದ್ದಾರೆ, ಪಕ್ಕದಲ್ಲೂ ಕೊಟ್ಟು, ಮತ್ತು ಮೇಲೆ ಟಾಪಲ್ಲೂ ನಾನ್ ಎ ಸಿ ಎ ಸಿ ಹತ್ರನೂ ಕೊಟ್ಟು. ಸೊ ಇಲ್ಲಿ ಕೂಡ ನಮಗೆ ಎಕ್ಸ್ಟ್ರಾ ಚಾರ್ಜಿಂಗ್ ಹಾಕ್ಕೊಳ್ಳೋಕ್ಕೆ ಕೊಟ್ಟಿದ್ದಾರೆ ಅವಕಾಶ. ಫ್ಯಾನ್ ಅಂತೂ ದೊಡ್ಡದಾಗೇ ಇದೆ, ಆರಾಮಾಗಿ ಫ್ಯಾನ್ ಆನ್ ಮಾಡ್ತಾರೆ, ಯಾವುದೇ ಸೆಕೆ ಕೂಡ ಆಗೋದಿಲ್ಲ. ಸೊ ನಾವು ಡೋರ್ನ ಕೂಡ ಓಪನ್ ಮಾಡಿಕೊಂಡು ಕಂಫರ್ಟಬಲಾಗಿ ಕೂತ್ಕೋಬೋದು. ಓಕೆನಾ? ಸೊ ಫೈನಲಿ ಇಷ್ಟು ಚೆನ್ನಾಗಿದೆ, ಯಾವುದೇ ಟೆನ್ಷನ್ಸ್ ಇಲ್ಲ. ಮೊದಲನೇದಾಗಿ ತುಂಬ ಇಷ್ಟ ಆಯಿತು ನನಗೆ ಬಸ್ಸು. ಮತ್ತು ನಮಗೆ ಡಿಕ್ಕಿ ಬಗ್ಗೆ ಹೇಳೋದಾದರೆ ಸೊ ನೋಡಿ, ಮೇಲೆ ಕೂಡ ಎಷ್ಟೊಂದು ಜಾಗಗಳಿದ್ದಾವೆ, 2 ಸೈಡು ಕೂಡ ಜಾಗ ಇದೆ ಬಟ್ಟೆಗಳ. ಏಕೆಂದರೆ ನಾವು 6 ಡೇಸ್ ಹೋಗೋದ್ರಿಂದ ತುಂಬಾ ಜಾಗ ಬೇಕಾಗುತ್ತೆ. ನಾವು 2 ಬ್ಯಾಗ್ 3 ಬ್ಯಾಗ್ ಒಬ್ಬೊಬ್ರು ತೊಗೊಂಡು ಹೋಗ್ಬೇಕಾಗುತ್ತಲ್ವ. ಸೊ ಹಾಗಾಗಿ ನೋಡಿ, ನಿಮಗೆ ಎ ಸಿ ತೋರಿಸ್ತಾ ಇದ್ದೀನಿ ನಾನು. ಓಕೆನಾ? ಆ ಥರ ಎ ಸಿ ತುಂಬ ಚೆನ್ನಾಗಿದೆ. ಎಲ್ಲ ಸೀಟ್ಗೂ ಒಂದೊಂದು ಎ ಸಿ ಇರ್ತವೆ, ಎಲ್ಲ ಸೀಟ್ಗೂ ಒಂದೊಂದು ಫ್ಯಾನ್ ಇರ್ತವೆ. ಆಯಿತಾ? ಸೊ ಯಾವುದೇ ಟೆನ್ಷನ್ಸೇ ಬೇಡ, ಆರಾಮಾಗಿ ಹೋಗ್ಬೋದು. ನಿಮಗೆ ಕಂಟಿನ್ಯೂಸ್ ಆಗಿ ನೋಡ್ತಾ ಹೋದರೆ ಯಾವ್ಯಾವ ಪ್ಲೇಸ್ ಅಂತ ಕೂಡ ಹೇಳ್ತೀನಿ, ಎಷ್ಟು ಪ್ರೈಸ್ ಇದೆ ಕೂಡ ಈ ಟ್ರಿಪ್ಗೆ ಅಂತ ಹೇಳ್ತೀನಿ. ಸೊ ಲೆಫ್ಟಲ್ಲಿ ನೋಡಿದ್ರೂ ಫ್ಯಾನ್ ಇದ್ದಾವೆ, ರೈಟಲ್ಲಿ ನೋಡಿದ್ರೂ ಫ್ಯಾನ್ ಇದ್ದಾವೆ, ಯಾವುದೇ ಒಂದು ಟೆನ್ಷನ್ಸ್ ಇಲ್ಲ. ಸೀಟ್ ಕೂಡ ತುಂಬ ಕಂಫರ್ಟಬಲ್ ಆಗಿರ್ತವೆ. ಸೊ ನಾವು ಕೂತ್ಕೊಳ್ಳೋಕ್ಕೆ ಈಗ ಏಜ್ ಆಗಿರೋರು ಬರ್ತಾರೆ, ಒಂದೊಂದು ಸರಿ ಮೊಣಕಲ್ಲು ಅದು ಇದು ಇರುತ್ತೆ ಅವ್ರಿಗೆ, ಪಾಪ ಏಜ್ ಆಗಿರೋರಿಗೆ. ಸೊ ಫ್ರೀಡಮ್ ಇರಲ್ಲ ಕೂತ್ಕೊಳ್ಳೋಕ್ಕೆ ಅಂತ ಫೀಲ್ ಆಗಬಹುದು. ಆದರೆ ಖಂಡಿತ ತುಂಬ ಚೆನ್ನಾಗಿದೆ, ಏಕೆಂದರೆ ನಾನು ಕೂತ್ಕೊಂಡು ನೋಡಿದ್ದೀನಿ. ಸೊ ತುಂಬ ಕಂಫರ್ಟಬಲ್ ಆಗಿರುತ್ತೆ, ಯಾವುದೇ ಟೆನ್ಷನ್ಸ್ ಕೂಡ ಇರೋದಿಲ್ಲ. ಏಕೆ ಅಂತಂದರೆ ಅಷ್ಟು ಚೆನ್ನಾಗೇ ಮಾಡಿಸಿದ್ದಾರೆ ಬಸ್ನ, ಮಾತ್ರ ಅಷ್ಟು ಚೆನ್ನಾಗಿದೆ. ಸೊ ಫ್ಯಾನು, ಅದಕ್ಕೆ ಸೀಟ್ ಆಗಿರ್ಬೋದು, ಕೂತ್ಕೊಳ್ಳೋಕ್ಕೆ ಕಂಫರ್ಟಬಲು ಎಲ್ಲ ಕೂಡ ಇದೆ ಇದಕ್ಕೆ. ನೋಡಿ ಎಷ್ಟೊಂದು ಜಾಗ ಇದೆ, ನಿಮಗೆ ಜಾಗನೇ ನಾನು ತೋರಿಸ್ತಿರೋದು. ಅಂದರೆ ಒಂದೊಂದು ಸರಿ ಮೊಣಕಾಲು ನೋವು ಬರೋದು, ಕಾಲುಗಳು ಚಾಚ್ಕೊಳ್ಳೋಕ್ಕಾಗಲ್ಲ ಅನ್ನೋರಿಗೆ ಈ ರೀತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಸ್ನ, ಮಾತ್ರ ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿ, ನಿಮಗೆ ಚಾರ್ಜಿಂಗ್ ಹಾಕ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ. ನಾವು ಕೂತ್ಕೊಂಡಿರೋ ಪಕ್ಕದಲ್ಲೇ ಚಾರ್ಜಿಂಗ್ನ ಹಾಕ್ಕೋಬೋದು, ಯಾವುದೇ ಒಂದು ಡೌಟ್ ಇಲ್ಲ ಚಾರ್ಜಿಂಗ್ ಹಾಕ್ಕೊಳ್ಳೋಕೆ ಮಾತ್ರ. ಯಾಕೆಂದರೆ ನಾವು ಈಗ ಎಲ್ಲ ಫ್ಯಾಮಿಲಿನ ಬಿಟ್ಟು ಟ್ರಿಪ್ ಹೋಗಿರ್ತೀವಿ, ಸೊ ಫೋನ್ಗಳು ಬರ್ತಾ ಇರ್ತವೆ ನಮಗೂ ಕೂಡ. ಸೊ ಹಾಗಾಗಿ ಚಾರ್ಜಿಂಗಿನ ಕೂಡ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಮೇನ್ ಫೋನಲ್ಲಿ ಚಾರ್ಜಿಂಗ್ ಇರಬೇಕಲ್ವಾ, ಕಾಲ್ ಮಾಡ್ತಾರೆ ಮನೆಯವರು ಅಂತ ಹೇಳಿ. ಸೊ ಹಂಗಾಗಿ ಯಾವುದೇ ಒಂದು ಟೆನ್ಷನ್ಸ್ ಇಲ್ಲ. ಸೊ ಇಲ್ಲಿ ನಾವು ಫ್ರೆಶ್ ಮಾಡಿದಾಗ ನಮಗೆ ಹಿಂದೆ ಸೀಟು ಕಂಫರ್ಟಬಲಾಗಿ ನಾವು ಒರಿಕೊಂಡು ಮಲ್ಕೋಬೋದು ಹಿಂದಕ್ಕೆ. ಒಂಥರ ಲೆಕ್ಸುರಿ ಥರ ಈ ಬಸ್ಸು. ಓಕೆನಾ? ಲೆಕ್ಸುರಿ ಥರ ಅಂತಲ್ಲ, ಲೆಕ್ಸುರಿ ಗಾಡಿನೇ ಇದು. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ.
ಸೊ ತುಂಬ ಚೆನ್ನಾಗಿದೆ. ಇನ್ನು ಆರಾಮಾಗಿ ಕಂಫರ್ಟಬಲಾಗಿ ಕೂತ್ಕೋಬೋದು. ನೋಡಿ ಇವಾಗ ನಾನು ಕೂತ್ಕೊಂಡು ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಕಂಫರ್ಟಬಲಾಗಿ ಕೂರ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇನ್ನೊಂದು ಕಡೆ ಬಂದಾಗ ಇಲ್ಲಿ ಒಂದು ಲೈಟ್ ಇದೆ, ಅಂದರೆ ನೈಟ್ ಟೈಮು ಇದನ್ನು ಡೂಮ್ ಲೈಟ್ ಅಂತ ಹೇಳ್ಬಿಟ್ಟು ಅದನ್ನು ಆನ್ ಮಾಡ್ತಾರಂತೆ. ತುಂಬ ಚೆನ್ನಾಗಿ ಲೈಟೆಲ್ಲ ಬರುತ್ತಂತೆ. ನೋಡಿ ಎಷ್ಟು ದೊಡ್ಡದಾಗಿದೆ ಬಸ್ಸು. ನಿಮಗೆ ಹಿಂದಕ್ಕೆ ಹೋಗಿ ಸೀಟು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಯಾಕೆ ಅಂತಂದಾಗ ಹಿಂದಕ್ಕೆ ಕೂತ್ಕೊಂಡಾಗ ನಮಗೆ ಎತ್ತಾಕ್ಬೋದೇನೋ, ಅಂದರೆ ಜರ್ನಿ ಮಾಡಬೇಕಾದಾಗ ನಮಗೆ ಸುಸ್ತಾಗ್ಬೋದೇನೋ, ಸೊ ಹೊಟ್ಟೆನೋ ಬರ್ಬೋದೇನೋ ಅಂತ ಈ ರೀತಿ ಯೋಚನೆ ಮಾಡ್ತಿರ್ತಾರಲ್ವ. ಸೊ ಅವ್ರಿಗೆ ಹೇಳ್ತಿರುವಂಥದ್ದು. ನೋಡಿ ಇದು ಡೂಮ್ ಲೈಟ್ ಅಂತ ಏನೋ, ಅಂದರೆ ಇದು ಸಾಂಗ್ ಆಗ್ತಾಗೇನೋ ಅದು ಲೈಟ್ ಇದಾಗುತ್ತಂತೆ, ಅದು ಅಷ್ಟೇ. ಸೊ ಹಿಂದೆ ಕೂಡ ಅಷ್ಟೇ ಲಕ್ಸುರಿ ಗಾಡಿ ಆಗಿರುತ್ತೆ. ಯಾಕೆಂದರೆ ನಾನು ಲಾಸ್ಟ್ ಟೈಮು ಕೊಟ್ಟಿರ್ಗೆ ಹೋಗಿರೋ ವಿಡಿಯೋಗಳು ಹಾಕಿದ್ದೀನಿ, ನೀವು ನೋಡಿರ್ತೀರ. ನಾನು ಇದೇ ಸರ್ವಿಸಲ್ಲೇ ಹೋಗಿದ್ದು, ಅಂದರೆ ಇದೇ ಶ್ರೀ ರಂಗನಾಥ ಟ್ರಾವೆಲ್ಸ್ ಟೂರಿಸಮಲ್ಲೇ ನಾನು ಕೊಟ್ಟಿರ್ಗೆ ಹೋಗಿದ್ದು. ಅವಾಗೇ ನೋಡಿದೆ ನಾನು ಇವ್ರ ಬಗ್ಗೆ. ತುಂಬ ಚೆನ್ನಾಗಿ ಕರ್ಕೊಂಡೋಗಿ ತುಂಬ ಗೈಡ್ ಮಾಡಿ ತುಂಬ ಚೆನ್ನಾಗಿ ಕರ್ಕೊಂಡು ಬರ್ತಾರೆ. ನೋಡಿ ಹಿಂದೆ ಕೂತ್ಕೊಳ್ಳೋಕೆ ಕೂಡ ಅಷ್ಟೇ ತುಂಬ ಕಂಫರ್ಟಬಲ್ ಆಗಿದೆ. ನಾವು ಹಿಂದೆ ಮುಂದೆ ಅನ್ನೋದು ಏನೂ ಇಲ್ಲ ಈ ಬಸ್ಸಲ್ಲಿ, ಒಂದು ಹೇಳಬೇಕು ಅಂತಂದರೆ. ಯಾಕೆಂದರೆ ಬಸ್ ಎತ್ತಾಕ್ಬಿಡುತ್ತೇನೋ ನಾವು ಕೂತ್ಕೊಂಡಾಗ ಅನ್ನೋ ಫೀಲಿಂಗ್ ಇರುತ್ತಲ್ವ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಲಕ್ಸುರಿ ಗಾಡಿ ಆಗಿರೋದ್ರಿಂದ ನಮಗೆ ಎತ್ತಾಕೋದು ಕಾಣಿಸೋದೇ ಇಲ್ಲ. ಒಂಥರ ತೊಟ್ಲಲ್ಲಿ ಹಾಕಿ ಮಕ್ಕಳನ್ನ ತೂಗ್ತೀವಲ್ಲ ಆ ಥರ ತೂಗ್ತಾ ಇರುತ್ತೆ ಈ ಬಸ್ಸು. ಅಷ್ಟು ಕಂಫರ್ಟಬಲ್ ಆಗಿರುತ್ತೆ. ಯಾಕೆಂದರೆ ಲಾಸ್ಟ್ ಟೈಮ್ ನಾನು ಹೋಗಿದ್ದೀನಿ, ಯಾವುದೇ ಟೆನ್ಷನ್ಸ್ ಇಲ್ಲ. ನಿಮಗೆ ಸೈಡಲ್ಲಿ ಕೂತ್ಕೊಂಡಾಗ ಜಾಗ ಎಷ್ಟಿದೆ ಅಂದರೆ ಸೀಟಲ್ಲಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಕೆಳಗಡೆ ನೋಡಿ ಕಾಲಿಟ್ಕೊಳ್ಳೋಕ್ಕೆ ಆ ರೀತಿ ಮಾಡಿಸಿದ್ದಾರೆ. ಆರಾಮಾಗಿ ನಾವು ಕಾಲನ್ನ ಚಾಚ್ಕೊಂಡು ಕೂತ್ಕೋಬೋದು. ನೋಡಿ ಆ ಥರ ಆರಾಮಾಗಿದೆ, ಯಾವುದೇ ಟೆನ್ಷನ್ಸ್ ಕೂಡ ಇಲ್ಲ ನನಗೆ ಅನ್ನಿಸ್ದಾಗೆ. ತುಂಬಾ ಜಾಗ ಇದೆ, ಆರಾಮಾಗಿ ಕಾಲು ಚಾಚ್ಕೋಬೋದು, ಕಾಲು ಒಂದ್ರ ಮೇಲೆ ಒಂದು ಕಾಲ ಹಾಕ್ಕೋಬೋದು, ಚಕ್ಕಬಲ್ಲ ಹಾಕ್ಕೊಂಡು ಕೂತ್ಕೋಬೋದು, ಡೋರ್ನ ಓಪನ್ ಮಾಡ್ಕೊಂಡು ಕೂತ್ಕೋಬೋದು. ಇನ್ನೇನು ಬೇಕು ಹೇಳಿ, ಇಷ್ಟಿದ್ರೆ ಸಾಕಲ್ವ ನಮ್ಮ ಜರ್ನಿ ಮಾಡೋಕ್ಕೆ. ಏಕೆಂದರೆ ಜೀವನದಲ್ಲಿ ಯಾವಾಗಲೂ ದುಡಿಯೋದಿದ್ದೇ ಇರುತ್ತೆ. ಲೈಫಲ್ಲಿ ಟೆನ್ಷನ್ಸು ಕಮಿಟ್ಮೆಂಟ್ಸು ಇದೆಲ್ಲ ಇದ್ದೇ ಇರುತ್ತೆ. ನಾವು ವಯಸ್ಸಾದಾಗ ಖಂಡಿತ ಜರ್ನಿ ಮಾಡೋಕ್ಕಾಗಲ್ಲ, ಅವಾಗ ನಮ್ಮ ಹತ್ರ ದುಡ್ಡಿರುತ್ತೆ. ವಯಸ್ಸಿದ್ದಾಗ ನಾವು ಜರ್ನಿ ಮಾಡೋದ್ರಿಂದ ನಮಗೆ ಈಗ ದುಡ್ಡು ಇಲ್ದಲೇ ಇರಬಹುದು, ಆದರೆ ಈ ವಯಸ್ಸಿದ್ದಾಗೆ ನಾವು ಜರ್ನಿ ಮಾಡಬೇಕಲ್ವಾ. ಸೊ ನನ್ನ ಅನಿಸಿಕೆ, ವಯಸ್ಸಾದಾಗ ನಮ್ಮ ಹತ್ರ ದುಡ್ಡಿರುತ್ತೆ, ಹೋಗೋಕ್ಕಾಗಲ್ಲ. ಹಾಗಾಗಿ ಹೊರಗಡೆ ಬಂದುಬಿಟ್ಟು ನೋಡ್ಸೋದಾದರೆ ಸ್ವಸ್ತಿಕ್ ಅಂತ ಈ ಗಾಡಿ ಹೆಸರು ಬರೆದಿದ್ದಾರೆ ನೋಡಿ. ಸೊ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಬಸ್ ಮಾತ್ರ ತುಂಬ ಚೆನ್ನಾಗಿದೆ, ಹೊಸ ಗಾಡಿ ಆಗಿರುತ್ತೆ. ಇದರಲ್ಲಿ ನಮಗೆ 10,000 ರೂಪಾಯಿ ಫೀಸ್ ಇರುತ್ತೆ. ಓಕೆನಾ, 10,000 ರೂಪಾಯಿ ಒಂದು ಮೆಂಬರ್ಸ್ಗೆ ಫೀಸ್ ಇರುತ್ತೆ. 10,000 ರೂಪಾಯಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರುತ್ತೆ. ಇವಾಗ ನಾನು ಅದ್ರ ಬಗ್ಗೆ ಮಾಹಿತಿ ಕೊಟ್ಬಿಡ್ತೀನಿ. ಸೊ 10,000 ರೂಪಾಯಿಗೆ ಏನೆಲ್ಲ ತೋರಿಸ್ತಾರೆ, ಎಷ್ಟು ಪ್ಲೇಸಸ್ನ ತೋರಿಸ್ತಾರೆ ಕೇರಳದಲ್ಲಿ ಅನ್ನೋದಾದರೆ, ನಂಜನಗೂಡು ಆಗಿರುತ್ತೆ, ಗುರುವಾಯೂರು, ಶ್ರೀಕೃಷ್ಣ ದೇವಸ್ಥಾನ, ತ್ರಿಶೂರು, ಅತಿರಾಂಪಲ್ಲಿ ಫಾಲ್ಸು, ಕಾಲಾಡಿ, ಮುನ್ನಾರು ಲೋಕಲ್ಲು, ತ್ರಿವೇಂಡಮು, ಅನಂತ ಪದ್ಮನಾಭಂ ಟೆಂಪಲ್ಲು, ಕೋವಲ ಬೀಚ್, ಚೋಟಣಿಕೆರೆ, ಹಾಗೆಯೇ ಕೊಂಚಿನ್ ಅಲಂಪಿ ಅಂತ ಬೋಟ್ ಹೌಸು, ಹಿಮವದ್ಗಿರಿ, ಗೋಪಾಲಕೃಷ್ಣ, ಚಾಮುಂಡಿ ಬೆಟ್ಟ, KRS ಇಷ್ಟು ಇನ್ಕ್ಲೂಡ್ ಆಗಿರುತ್ತೆ. ಇನ್ನೂ ಏನೆಲ್ಲ ವ್ಯವಸ್ಥೆ ಇದೆ ಅಂತಂದರೆ, ನಮಗೆ ಬೆಳಗ್ಗೆ ತಿಂಡಿ ಕೊಡ್ತಾರೆ, ಮತ್ತು ಕಾಫಿ ಕುಡಿಯೋರಿಗೆ ಕಾಫಿ, ಮತ್ತು ಟೀ ಕುಡಿಯೋರಿಗೆ ಟೀ ಕೊಡ್ತಾರೆ, ಮತ್ತು ನಮಗೆ ಸ್ನ್ಯಾಕ್ಸು ಒಂದು 11 ಗಂಟೆ 12 ಗಂಟೆಲೆಲ್ಲ, ಮತ್ತು ಮಧ್ಯಾಹ್ನ ಊಟ ಇರುತ್ತೆ. ಸೊ ಸಾಯಂಕಾಲ ಲಂಚ್ ಕೂಡ ಇರುತ್ತೆ, ಮತ್ತು ಸಂಜೆ 5 ಗಂಟೆಗೆ ಕಾಫಿ ಟೀ 2 ಕೂಡ ಇರುತ್ತೆ, ಮತ್ತು ಸ್ನ್ಯಾಕ್ಸ್ ಕೂಡ ಇರುತ್ತೆ. ಸೊ ಹಾಗೇನೆ ನಮಗೆ ರೂಮ್ ವ್ಯವಸ್ಥೆ ಕೂಡ ಅವ್ರದ್ದೇ ಇರುತ್ತೆ. ಯಾಕೆಂದರೆ ಈಗ 6 ಡೇಸ್ ಇರೋದ್ರಿಂದ 4 ಡೇಸ್ ಇದರಲ್ಲಿ ನಮಗೆ ನೈಟ್ ರೂಮ್ ವ್ಯವಸ್ಥೆ ಕೊಡ್ತಾರೆ. 3 ಮೆಂಬರ್ಸ್ಗೆ ಒಂದು ರೂಮ್ ಕೊಡ್ತಾರೆ. ಸೊ ಆರಾಮಾಗಿ ರೂಮಲ್ಲಿ ನಾವು ಮಲ್ಕೊಂಡಿದ್ದು ಫ್ರೆಶ್ ಅಪ್ ಆಗಿ ಈಚೆ ಬರ್ಬೋದು, ಯಾವುದೇ ಟೆನ್ಷನ್ಸ್ ಕೂಡ ಇಲ್ಲ. ಇಷ್ಟೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಇದಕ್ಕೆ ನಾವು 26ಕ್ಕೆ ಇರೋದ್ರಿಂದ ನೀವು ಅಡ್ವಾನ್ಸು ಪೇ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ. ಓಕೆನಾ, ಅಡ್ವಾನ್ಸ್ ಪೇ ಮಾಡಿ ಇಟ್ಕೊಂಡ್ರೆ ಮಾತ್ರ ಅವರು ಹೋಗೋ ದಿನ ಅದನ್ನ ಅಮೌಂಟ್ನ ಇಸ್ಕೊಳ್ತಾರೆ, ಉಳಿದಿರೋ ಅಮೌಂಟ್ನ. ನಿಮಗೆ ಇವಾಗ ಡಿಕ್ಕಿ ತೋರಿಸ್ತಾ ಇದ್ದೀನಿ. ಓಕೆನಾ, ಇಷ್ಟು ಇನ್ಕ್ಲೂಡ್ ಆಗಿರುತ್ತೆ, ಯಾವುದೇ ಟೆನ್ಷನ್ಸ್ ಇಲ್ಲ. ಮತ್ತು ಮ್ಯಾನೇಜರ್ ಕೂಡ ತುಂಬ ಫ್ರೆಂಡ್ಲಿಯಾಗಿರ್ತಾರೆ, ಮತ್ತು ಯಾವುದೇ ಭಾಷೆಗೂ ತೊಂದರೆ ಇರೋದಿಲ್ಲ ನಿಮಗೆ. ಈಗ ನಾವು ಕೇರಳ ಹೋಗೋದ್ರಿಂದ ನಮಗೆ ಭಾಷೆ ಬರೋದಿಲ್ಲವಲ್ಲ, ಅವ್ರು ನಮ್ಮ ಹಿಂದೆನೇ ಇದ್ದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಯಾಕಂದರೆ 45 ಮೆಂಬರ್ಸು ನೋಡಿ, ಇವರೇ ಓನರ್ ಕಮ್ ಡ್ರೈವರ್ ಕಮ್ ಮ್ಯಾನೇಜರ್ ಎಲ್ಲ ಕೂಡ ಇವರೇ. ಚೇತನ್ ಅಂತ ಇವ್ರ ಹೆಸರು. ಈಗ ನೋಡಿ ಡಿಕ್ಕಿ ತೋರಿಸ್ತಾ ಇದ್ದಾರೆ ನಿಮಗೆ, ಎಲ್ಲನೂ ಇವರೇ ಗೈಡ್ ಮಾಡಿ ಕರ್ಕೊಂಡು ಹೋಗ್ತಾರೆ. 45 ಜನ ಇದು ಹೋಗ್ತಿರುವಂಥದ್ದು, 45 ಸೀಟುಗಳಿದ್ದಾವೆ, 45 ಜನ ಹೋಗ್ತಿರುವಂಥದ್ದು. ಸೊ ಡ್ರೈವರ್ ಕೂಡ ಅಷ್ಟೇ, ಯಾವುದೇ ಟೆನ್ಷನ್ಸ್ ಇಲ್ಲ. ಹಗಲೊಬ್ರು ಓಡಿಸಿದ್ರೆ ನೈಟ್ ಒಬ್ರು ಓಡಿಸೋಕ್ಕೆ 2 ರಿಂದ 3 ಜನ ಡ್ರೈವರ್ ಕೂಡ ಬಂದಿರ್ತಾರೆ. ಯಾವುದೇ ಒಂದು
ತೊಂದರೆ ಅಂತೂ ಆಗೋದಿಲ್ಲ. ಯಾಕೆಂದರೆ ತುಂಬ ಚೆನ್ನಾಗೆ ಡಿಕ್ಕಿಗಳು ಬಸ್ ತುಂಬ ಆ ಕಡೆ ಸೈಡ್ 3 ಈ ಕಡೆ ಸೈಡ್ 3 ಡಿಕ್ಕಿ. ಹಿಂದೆ ನೋಡಿ ಎಷ್ಟೊಂದು ಜಾಗ ಇದೆ, ನಿಮಗೆ ತೋರಿಸ್ತಾ ಇದ್ದೀನಿ. ಬೇಜಾನ್ ಲಗೇಜ್ನ ಹಾಕೊಂಡು ಹೋಗ್ಬೋದು. 6 ಡೇಸ್ಗೆ ಎಷ್ಟು ರೇಷನ್ಸ್ ಬೇಕಾಗಿರ್ಬೋದು, ನಮಗೆ ಕಾಫಿ ಟೀಗೆ ಸಕ್ಕರೆ ಕಾಫಿ ಅದೆಲ್ಲ ಏನೇನು ಬೇಕೋ, ಮತ್ತು ನೀರು ವ್ಯವಸ್ಥೆ ಆಗಿರ್ಬೋದು. ಸೊ ನೀರು ಅಂತಂದರೆ ಈಗ ಫಿಲ್ಟರ್ ನೀರು ಎಲ್ಲರೂ ಕುಡಿಯೋದು, ಆ ಫಿಲ್ಟರ್ ನೀರು ವ್ಯವಸ್ಥೆ ಕೂಡ ಇರುತ್ತೆ. ನಮಗೆ 45 ಜನಕ್ಕೆ ಏನು ಒನ್ ಟೈಮ್ ತಿಂಡಿ ಬೇಕು, ಮಧ್ಯಾಹ್ನ ಊಟಕ್ಕೆ ಬೇಕು, ಸಂಜೆಗೆ ಬೇಕು ಅಂತ ಹೇಳಿದೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಹಾಕೊಳಕ್ಕೆ ಇದೆಲ್ಲ ಜಾಗ. ಅವ್ರು ಇಲ್ಲಿಂದನೇ ಎಲ್ಲ ತೊಗೊಂಡಿರ್ತಾರೆ. ಸೊ ಏನಕ್ಕೂ ತೊಂದರೆ ಆಗಲ್ಲ, ತುಂಬ ಫ್ರೆಂಡ್ಲಿಯಾಗಿ ಕೂಡ ನಮ್ಮ ಜೊತೆ ಇರ್ತಾರೆ ಅಂತಲೇ ಹೇಳ್ಬಹುದು. ಸೊ ಯಾಕೆಂದರೆ ನಾನು ಲಾಸ್ಟ್ ಟೈಮ್ ಹೋಗಿರೋದ್ರಿಂದ ನನಗೆ ಇವ್ರ ಬಗ್ಗೆ ಗೊತ್ತು. ಇನ್ನೇನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಅವ್ರ ನಂಬರ್ನ ಹಾಕಿರ್ತೀನಿ, ಖಂಡಿತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವಿಡಿಯೋ ನೋಡೋರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.